ಸೊ ಇನ್ನು ಇದು ಸಂಗತಿ ನೋಡಿ, ನಕಲಿ ಔಷಧ ಜಾಲದ ವಿರುದ್ಧ ಆರೋಗ್ಯ ಇಲಾಖೆ ಸಮರ ಸಾರೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಯಾವುದೇ ಕಾರಣಕ್ಕೂ ನಾಗೇಂದ್ರ ಅಂತವರು ಸದನದಲ್ಲಿ ಇರಬಾರ್ದು ಅಂತ BJP ಸಮರ ಸಾರಿರೋದು. ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇವೆ. GS ಪಾಟೀಲ್ರು ಸ್ಪೀಕರ್ ಅವರು ಮನವಿ ಮಾಡಿದರು. ಆಗಸ್ಟ್ 30ನೇ ತಾರೀಕು ಸರ್ಕಾರ ಬರಗಾಲ ಘೋಷಣೆ ಮಾಡುತ್ತೆ, ದಯವಿಟ್ಟು ಕೋಆಪರೇಟ್ ಮಾಡಿ, ನಿಮಗೆ ಬರದ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಸ್ಪೀಕರ್ ಗರಂ ಆದರು. ರಾಜ್ಯದಲ್ಲಿ ಬರಗಾಲ ಇದೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಆದರೆ ನೀವು ಈ ರೀತಿ ಮಾಡೋ ಸರಿನಾ ಅಂತ ಕೂಡ ಅವ್ರು ಕೇಳಿದರು. ಇನ್ನ 30ನೇ ತಾರೀಕಿಗೆ ಬರವನ್ನ ಘೋಷಣೆ ಮಾಡತಕ್ಕಂತ ಸಮಯ ಇದೆ. ಅಲ್ಲಿವರೆಗೆ ನೀವು ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಟ್ರೆ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡಬಹುದು. ನೋಡಿ, ಅದನ್ನ ಬಿಡ್ತೀರಿ, ಇದು ಹೊಳಮಳ 3 ದಿವಸ ಸಲಹೆ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಬರ, ನಿಮಗೆ ಮಾನ ಮರ್ಯಾದೆ ಇದ್ರೆ ಬರ ಅಂತ ಘೋಷಣೆ ಮಾಡ್ಬಿಡಿ, ಹಂಗಂದ್ರೆ ಚರ್ಚೆ ಮಾಡೋಣ. ನೀವು ಬರ ಅಂತ ಘೋಷಣೆನೇ ಮಾಡಿಲ್ಲ ಅಂದ್ರೆ ಚರ್ಚೆ ಏನ್ ಮಾಡ್ಬೇಕು? ಅಲ್ಲಲ್ಲ, ಅವ್ರು ನಿಮಗೆ ಬರೋದ್ ಬಗ್ಗೆ ಚಿಂತನೆ ಇಲ್ಲ, ಸರ್ಕಾರನೇ ಒಪ್ತಾ ಇಲ್ಲ. ಬರ ಇದೆ ಅಂತ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರಕ್ಕೆ. ನಿಮಗೆ ಚಿಂತನೆ ಇಲ್ಲ. ಅಧ್ಯಕ್ಷರೇ, ಬರ ಇದೆ ಅಂತ ಯಾರು ಹೇಳ್ಬೇಕು? ನಿಮ್ ಕ್ಷೇತ್ರದಲ್ಲಿ ಬರ ಇದೆಯಾ? ಅದಕ್ಕೆ ನಾವು ಇದ್ರೆ ಸರ್ಕಾರ ಹೇಳ್ಬೇಕಲ್ಲ, ಏನಾಗಿದೆ, ಬರ ಇದೆ, ನಾವು ಬರಕ್ಕೋಸ್ಕರ ಇಷ್ಟು ಹಣ ಒಂದೇ ಇಟ್ಕೊಂಡಿದ್ದಾರೆ, ಪ್ರಾಜೆಕ್ಟ್ ಮಾಡಿದಿರಿ, ಬಂದಿಲ್ಲ. ಇವನ್ನೆಲ್ಲ ಚರ್ಚೆ ಮಾಡಿದ್ರೆ ಅವಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಆಕೈತಿ. ಎಲ್ಲಿ ಮಾಡ್ತೀರಿ? ಎಲ್ಲ ಹೋರಾಟ ಮಾಡಿರಲ್ಲ, 4 ದಿವಸ ಹೋರಾಟ ಮಾಡಿರಿ. ಒಂದ್ ಪೈಸಾ ನಯಾ ಪೈಸಾ ಹಣನೂ ಬಿಡುಗಡೆ ಮಾಡಿಲ್ಲ ಬರಕ್ಕೋಸ್ಕರ. ಏನು ಬಿಡುಗಡೆ ಮಾಡಿಲ್ಲ. ಅಧ್ಯಕ್ಷ, ಮೈಕ್ ಚಾಲು ಮಾಡಿಸ್ರಿ ಎಲ್ಲಾರ್ಗು. ಇದಂತ ಪದ್ಧತಿ, ಮೈಕ್ ಚಾಲು ಸಭೆಯನ್ನ ಮುಂದೂಡಿ ಮತ್ತು ಅರ್ಧ ಗಂಟೆಗೆ ನಾವು ಸೇರೋಣ. ಇನ್ನ 30ನೇ ತಾರೀಕಿಗೆ ಬರವನ್ನ ಘೋಷಣೆ ಮಾಡತಕ್ಕಂತ ಸಮಯ ಇದೆ.